ಎಲ್ಲರೂ RTX ಅಂತಿದ್ದಾರೆ. ಅಪಾಚಿ RTX ಹೊಸ ಗಾಡಿ ಬಂದಿದೆ. ಹೀರೋ ಎಕ್ಸ್ಪಲ್ಸ್ ಇಸ್ಕೊಳ್ಳೋ ಬದಲು ಅದನ್ನೇ ಇಸ್ಕೋಬಹುದು ಅಂತ ಇಲ್ಲ. ನೀವು ಪಾರ್ಟ್ 1 ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಪಾರ್ಟ್ 2 ವಿಡಿಯೋನ ಮುಂದುವರ್ಸೋಣ. ನೀವು ನೋಡಿರ್ಬೋದು, ನನ್ನ ಹೀರೋ ಎಕ್ಸ್ಪಲ್ಸ್ 210ಗೆ ಮೂಷಿಕರಾಜರು ಬಂದು ಎಲ್ಲ ವಯರ್ಗಳನ್ನೆಲ್ಲ ಕಚ್ಚಾಕಿದ್ರು. ಅದಕ್ಕೆ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ವೈರಿಂಗ್ ಸೆಟ್ನ ಕಚ್ಚಾಕಿತ್ತು. ಸೊ ಈಗ ನಾನು ಪೀನಿಯಾದಲ್ಲಿರುವ ಹೀರೋ ಸರ್ವಿಸ್ ಸೆಂಟರ್ಗೆ ಗಾಡಿನ ತಗೊಂಡು ಹೋಗಿ ಬಿಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಬಿಟ್ಟಾದ್ಮೇಲೆ ನಾವು ಆರ್ಡರ್ ಮಾಡಿದ್ದು ಬರೀ ವೈರ್ ಸೆಟ್ಗೋಸ್ಕರ. ಇದರ್ಸೆ ಕಿದರ್ ಕಟ್ಟ ನೋಡಿ ಇಲ್ಲಿ. ಆಮೇಲೆ ಗಾಡಿನ ಕಂಪ್ಲೀಟಾಗಿ ಬಿಚ್ಚಿದ ಮೇಲೆ ಗೊತ್ತಾಯಿತು ಬರೀ ವೈರ್ ಸೆಟ್ ಮಾತ್ರ ಅಲ್ಲ, ಇನ್ನೊಂದು ಸ್ಟಾರ್ಟರ್ ಅನ್ನೋ ಪಾರ್ಟ್ದು ವೈರ್ ಕೂಡ ಕಚ್ಚಾಕಿದೆ ಅಂತ. ಸೊ ಆ ಪಾರ್ಟಿಂದು ಕೂಡ ಆರ್ಡರ್ ಮಾಡಬೇಕಾಗಿತ್ತು. ಒಂದು ಏನಂದರೆ, ಹೀರೋ ಗಾಡಿ ಬಿಟ್ಟಾದ್ಮೇಲೆ ಅಲ್ಲಿ ಸರ್ವಿಸ್ ಸೆಂಟ್ರಿಂದ ಪಾರ್ಟ್ಸ್ ಆರ್ಡರ್ ಮಾಡಾದ್ಮೇಲೆ ಪಾರ್ಟ್ಸ್ ಬರೋದು ಲೇಟ್ ಆಗುತ್ತೆ ಅಂತ ಸರ್ವಿಸ್ ಸೆಂಟ್ರ್ ಅವರು ಕೂಡ ತಿಳಿಸಿದ್ರು ನನಗೆ. ಇನ್ನು ಕೆಲವೊಂದು ಕಡೆ ನಾವು ರೆಡಿನೇ ಮಾಡಲ್ಲ ಅಂತ ಅಂದು ಕೈ ತೊಳ್ಕೊಬಿಡ್ತಾರೆ ಸರ್. ಬಟ್ ನಾವು ರೆಡಿ ಮಾಡಿಕೊಡ್ತೀವಿ, ಬಟ್ ಪಾರ್ಟ್ ಅವೈಲಬಿಲಿಟಿ ಒಂದು ಸ್ವಲ್ಪ ಡಿಲೇ ಆಗುತ್ತೆ, ಯಾಕೆ ಹೊಸ ಗಾಡಿ ಅಲ್ವಾ ಅಂತ ಹೇಳಿದ್ರು. ಮತ್ತು ಟೆಕ್ನಿಷಿಯನ್ಸ್ ಕೂಡ ಕಡಿಮೆ ಇದ್ದಾರೆ ಸರ್ವಿಸ್ ಸೆಂಟರ್ಸಲ್ಲಿ. ಸೊ ಬಟ್ ನನಗೆ ಲೀಜರ್ ಟೈಮ್ ಇತ್ತು, ಗಾಡಿ ಬಿಟ್ಟಿದ್ದೆ. ಆ್ಯಂಡ್ ನನಗೆ ಸ್ಪೇರ್ ಗಾಡಿ ಕೂಡ ಕೊಟ್ಟಿದ್ರು ಎಮರ್ಜೆನ್ಸಿ ಟೈಮಲ್ಲಿ ಸರ್ವಿಸ್ ಸೆಂಟರ್ ಅವರು. ಅದೊಂದು ಒಳ್ಳೆ ವಿಚಾರ. ಸೊ ಇದೆಲ್ಲ ಆಗಿ ಫೈನಲಿ ವೈರ್ ಸೆಟ್ ರಿಪ್ಲೇಸ್ ಆಯಿತು. ಮತ್ತು ಇನ್ನೊಂದು ಪಾರ್ಟ್ ಹೋಗಿತ್ತಲ್ಲ ಅದನ್ನು ರಿಪ್ಲೇಸ್ ಆಗಿ ಗಾಡಿ ಇಸ್ ಟಿಪ್ ಟಾಪ್. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನನ್ನ ರೀಲ್ ನೋಡಿರ್ಬೋದು ನೀವು, ರ್ಯಾಟ್ ಬೈಟ್ ಆಗಿತ್ತು ಅಂತ. ಸೊ ರ್ಯಾಟ್ ಬೈಟ್ ಆಗಿ ಗಾಡಿ ಎಲ್ಲ ಟಿಪ್ ಟಾಪ್ ಆಗಿ ಬಂದಿದೆ ರೆಡಿಯಾಗಿ. ಆ್ಯಂಡ್ ಗಾಡಿ ಸುಮಾರು ಈಗ 1046 ಕಿಲೋಮೀಟ್ರ್ ಓಡಿದೆ. ಫಸ್ಟ್ ಸರ್ವಿಸ್ ಕೂಡ ಆಗಿದೆ. ಗಾಡಿಯ ಪರ್ಫಾರ್ಮೆನ್ಸ್ ಆಗಲಿ, ಗಾಡಿ ಸೌಂಡ್ ಮತ್ತು ಯೂಸಬಿಲಿಟಿ ಸ್ಮೂತ್ ಆಗಿದೆ. ಆ್ಯಂಡ್ ನಾನು ಸರ್ವಿಸ್ ಬಿಟ್ಟಿದ್ದು ಪೀನಿಯಾ ಹೀರೋ ಸರ್ವಿಸ್ ಸೆಂಟ್ರಲ್ಲಿ. ಸೊ ಅಲ್ಲಿ ಸರ್ವಿಸ್ಸು ಒಂದೇ ದಿನದಲ್ಲಿ ಮಾಡಿಕೊಟ್ರು, ಅದೊಂದು ಒಳ್ಳೆ ವಿಚಾರ. ಬಟ್ ಇಲ್ಲಿ ರ್ಯಾಟ್ ಬೈಟ್ ವಿಚಾರವಾಗಿ ಸ್ಟಾಕ್ ಬರೋದು ತುಂಬ ಲೇಟ್ ಆಯಿತು. ಸೊ ಅದು ಒಂದಿದೆ. ಬಟ್ ಅಲ್ಟಿಮೇಟ್ಲಿ ಕೆಲಸ ಆಯಿತು. ಕೆಲಸ ಆಗಿ ಮುಗಿಸ್ಕೊಂಡು ಈಗ ನನ್ನ ಗಾಡಿ ಬ್ಯಾಕ್ ಆನ್ ಟ್ರ್ಯಾಕ್ ಆಗಿದೆ. ಎಲ್ಲರೂ RTX ಅಂತಿದ್ದಾರೆ. ಅಪಾಚಿ RTX ಹೊಸ ಗಾಡಿ ಬಂದಿದೆ. ಹೀರೋ ಎಕ್ಸ್ಪಲ್ಸ್ ಇಸ್ಕೊಳ್ಳೋ ಬದಲು ಅದನ್ನೇ ಇಸ್ಕೋಬೋದು ಅಂತ ಇಲ್ಲ. ಸೊ ಮೊದಲು ಎಕ್ಸ್ಪಲ್ಸ್ ಬಂದಾಗ ಅದಕ್ಕಿಂತ ದೊಡ್ಡದಾಗಿತ್ತು ಹೈಪು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಿಯಾಲಿಟಿಗಳು ಗೊತ್ತಾಗುತ್ತೆ. ಸೊ ನಾವು ವೆಯ್ಟ್ ಮಾಡೋಣ, ನೋಡೋಣ RTX ಕತೆ ಏನು ಅಂತ. ಮೈಲೇಜ್ ಕಡಿಮೆ, ಮತ್ತು ಫುಟ್ ರೆಸ್ಟ್ ಕಾಲಿಟ್ಟಾಗ ಸೈಲೆನ್ಸರ್ ಟಚ್ ಆಗುತ್ತೆ ಅಂತೆಲ್ಲ ಕೆಲವೊಂದು ವಿಚಾರಗಳು ಗೊತ್ತಾಯಿತು. ಬಟ್ ಇನ್ನೂ ಭಾಳಷ್ಟಿದೆ, ನೋಡೋಣ ಹೇಗಿದೆ ಆ ಗಾಡಿ ಅಂತಾನು. ಈಗಲೂ ಅಂಕಲ್ ಓಪನಿಂಗು, ಈಗ ಓಪನಿಂಗಾ? ಇಲ್ಲೊಂದು ಹೆಸರು ಹಾಕ್ಸ್ಬೇಕು ಚಾನಲ್ದು. ಆಫ್ ಆಗಿದೆ ಸರ್. ಇಲ್ಲಿ ನೋಡಿ, ಇಷ್ಟಕ್ಕೆ ಇಷ್ಟು ಮಾತ್ರ. ಇಲ್ಲಿ ಕೆಳಗಡೆ ಯೂಟ್ಯೂಬ್ ಸಿಂಬಲ್ ನಂದನ್ ವ್ಲಾಗ್ಸ್ ಕನ್ನಡ ಅಂತ ಬರುತ್ತಲ್ಲ, ಹಾಕ್ಸಿದಾರೆ ಎಷ್ಟೋ ಜನ. ಪ್ರಿಂಟ್ ಇರ್ಬೋದು, ಇಷ್ಟು ಹೌದಾ? ವರ್ಡ್ ನಂದನ್ ವ್ಲಾಗ್ ಯೂಟ್ಯೂಬ್ ಸಿಂಬಲ್ ಚಿಕ್ಕದು, ಆಮೇಲೆ ನಂದನ್ ವ್ಲಾಗ್ಸ್ ಕನ್ನಡ ಅಂತ ಇಂಗ್ಲಿಷಲ್ಲಿ. ಇಂಗ್ಲಿಷ್ ನಂದನ್ ವ್ಲಾಗ್ಸ್ ಕನ್ನಡ ಇದೆಯಾ? ಇವೆಲ್ಲ ರೆಡಿ ಇದೆಯಾ? ಹಾ, ಇಲ್ಲ ಇನ್ಸ್ಟಾಗ್ರಾಮ್ ಬೇಡ, ಯೂಟ್ಯೂಬ್ ಒಂದು ಹಾಕ್ಬಿಡಿ ಸಾಕು. ಹಾ, ಯೂಟ್ಯೂಬ್ ಒಂದು ಸಾಕು. ಸೊ ಟ್ರಯಾಂಗಲ್ ಕೆಳಗಡೆ ಬಂದಂಗಿತ್ತು. ಟ್ರಯಾಂಗಲ್ ಇದೆಯಲ್ಲ ಯೂಟ್ಯೂಬ್ದು, ಅದು ಚೂರು ಕೆಳಗಡೆ ಬಂದಂಗಿತ್ತು. ಅವ್ರ ತೋಡ ऊपर करो, ತೋಡ ನೈ ಚೂರು. ಹಾ ಓಕೆ ಪರ್ಫೆಕ್ಟ್. ರೆಡ್ ಹಾಕ್ತೀರಿ ಸರ್. ಟೆಕ್ಸ್ಟ್ ವೈಟ್ ಅಲ್ಲಿ ಇರ್ಬೇಕು ತಾನೆ? ಹಾ, ಟೆಕ್ಸ್ಟ್ ವೈಟ್ ಹಾಕ್ಬಿಡಿ, ಯೂಟ್ಯೂಬ್ ಸಿಂಬಲ್ ರೆಡ್ ಅಲ್ಲಿ ಇರಲಿ. ಓಕೆ, ಹಾ ಪರ್ಫೆಕ್ಟ್ ಸರ್. ಓಕೆ ಹಾ.
ಕರೆಕ್ಟ್ ಇದೆಯಲ್ಲ. ಓಕೆ ಸರ್, ಓಕೆ ಚೆನ್ನಾಗ್ ಬಂತಲ್ಲ. ಸೂಪರ್ ಆಗಿದೆ. ಅಂಡ್ ದೆನ್ ಲಾಕ್ಸ್ ಕನ್ನಡ. ಎಸ್, ಆನ್ ಮಾಡಿ ಸ್ಪೀಡ್ ಓಡೋಮೀಟರ್ ಬಂದ್ಬಿಡ ಆಯ್ತು. ಅವ್ನು ಡಬಲ್ ಲೇಯರಿಂಗ್ ಅಂತ ಸೂಪರ್. ಅದು ಪ್ರೊಫೆಷನಲ್ ಆಗಿದೆ ಈಗ. ಪ್ರೊಫೆಷನಲ್ ಇದನ್ನು ಅಷ್ಟೇ ಅನ್ಸುತ್ತೆ ಮಾಡ್ತಾ ಹಾ? ಬೇಡ ಈಗ ಇರ್ಲಿಲ್ಲ ಇದಂತ ಸಾಂಗ್ ನನಗೆ ಇದೇನ್ ತುಂಬಾ ಚಿಕ್ಕದಂತ ಅನ್ನಿಸ್ಬಿಡ್ತು, ಬಟ್ ಚೆನ್ನಾಗಿ ಕಾಣಿಸ್ತಿದೆ ಈಗ. So ನೋಡಿ ಸ್ನೇಹಿತರೆ, ಈಗ ಗಾಡಿ ಮೇಲೆ ಗಾಡಿ ಮೇಲೆ ಈಗ ನಂದನ್ ವ್ಲಾಗ್ಸ್ ಕನ್ನಡ ಅಂತ ಹಾಕ್ಸಿದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನಂದನ್ ವ್ಲಾಗ್ಸ್ ಕನ್ನಡ. ಸೂಪರ್. ಹೀರೋ ಎಕ್ಸ್ಪಲ್ಸ್ ಫಸ್ಟ್ ಸರ್ವಿಸ್ ಆಯ್ತು ಅಂಡ್ ರ್ಯಾಡ್ ಬೈಟ್ ಇಶ್ಯೂ ತಲೆ ಕೆಟ್ಟೋಗಿತ್ತು. ಸೊ ಫೈನಲಿ ಅದು ಕೂಡ ರೆಡಿ ಆಯ್ತು. ಇನ್ಶೂರೆನ್ಸ್ ಕ್ಲೈಮ್ ಆಗ್ಲಿಲ್ಲ, ಬಟ್ ಪಾಕೆಟ್ಗೆ ಕತ್ರಿ ಬಿದ್ದು ಕೊನೆಗೆ ಇಲ್ಲಿ ನಮ್ಮ ಪಾಕೆಟ್ಗೂ ಕಚ್ಬಿಡ್ತು. ಸೊ ಹಂಗಾಗಿ ರೆಡಿ ಆಯ್ತು ಗಾಡಿ. ಸೊ ಗಾಡಿ ಫಸ್ಟ್ ಸರ್ವಿಸ್ ಆದ್ಮೇಲೆ ತುಂಬಾ ರಿಫೈನ್ಡ್ ಆಗಿದೆ, ಸ್ಮೂತ್ ಆಗಿದೆ. ಸೊ ಗಾಡಿ ರ್ಯಾಡ್ ಬೈಟ್ ಆದ್ಮೇಲೆ ಈಗ ಫುಲ್ ರೆಡಿ ಆಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಹಿಂಗಿದೆ ಅಂತ. ಎಲ್ಲೆಲ್ಲಿ ಕಚ್ಚಿತ್ತು ನೀವು ಹಳೆ ವಿಡಿಯೋ ನೋಡಿದ್ರಿ ಅಥವಾ ಇಲ್ಲಿ ನೋಡಿ. ಆಕ್ಚುಲಿ ಏನಂದ್ರೆ ರ್ಯಾಟ್ ಬೈಟ್ ಆಗಾದ್ಮೇಲೆ ನಮ್ಗೆ ಶೋರೂಮ್ ಅವ್ರು ಹೇಳಿದಾರೆ ಅಂದ್ರೆ ಈ ತರ ಹೊಗೆ ಸೊಪ್ಪನ್ನ ಸುತ್ತಿಡಿ, ಆಗ ತಿರ್ಗಾ ಇಲಿಗಳು ಬರೋದಿಲ್ಲ. ಅಥವಾ ರ್ಯಾಟ್ ರೆಪಲೆಂಟ್ ಸ್ಪ್ರೇ ಹಾಕ್ಬೋದು. ರ್ಯಾಟ್ ರೆಪಲೆಂಟ್ ಸ್ಪ್ರೇ ಸದ್ಯಕ್ಕೆ ಇಲ್ಲ, ಸಿಗ್ಲಿಲ್ಲ. ಆರ್ಡರ್ ಮಾಡಿದೆ, ಇನ್ನ ಬರ್ಬೇಕು, ಅದು ಬಂದ್ಮೇಲೆ ಹಾಕೋಣ ಅಂತ. ಸೊ ಬೈ ದ ಮೀನ್ ಅದುವರೆಗೂ ಇಲ್ಲಿ ಹೊಗೆ ಸೊಪ್ಪನ್ನ ಸುಮ್ಮನೆ ಹಿಂಗೆ ಸುತ್ತಿಟ್ಟಿದ್ದೀನಿ. ನೀವು ಆಚೆ ನಿಲ್ಸೋರು ಅಥವಾ ನಿಮ್ಮ ಮನೆ ಕಡೆ ಅಥವಾ ಗ್ರೀನರಿ ಎಲ್ಲ ಜಾಸ್ತಿ ಇದ್ರೆ ರ್ಯಾಟ್ ಬೈಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀವು ಈ ಹ್ಯಾಕ್ನ ಯೂಸ್ ಮಾಡಲೇಬೇಕು, ಮತ್ತೆ ನಿಮ್ಗೆ ಆಗೋ ನಷ್ಟನ ಉಳಿಸ್ಕೊಳ್ಬೋದು ಆರಾಮಾಗಿ. ವಾಪಸ್ ಹಾಕೋಣ ಈಗ. ಮತ್ತೆ ಗಾಡಿಯ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ. ಮತ್ತೆ ಇದಾಗಿತ್ತು ಹೀರೋ ಎಕ್ಸ್ಪಲ್ಸ್ ಆಫ್ಟರ್ ಸರ್ವಿಸ್. ಗಾಡಿಯ ಮೈಲೇಜ್ ಕೂಡ ಇಂಪ್ರೂವ್ ಆಗಿದೆ. ಜಸ್ಟ್ ಮತ್ತೊಂದು ವಿಡಿಯೋ ಬರುತ್ತೆ. ಅದು ಬಿಟ್ರೆ ಒಂದು ಒಳ್ಳೆ ಗಾಡಿ, ಎಂಜಾಯಿಂಗ್ ದ ಮೂಮೆಂಟ್ ಅಂಡ್ ಎಂಜಾಯಿಂಗ್ ಎವ್ರಿ ಥ್ರಾಟಲ್ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ, ರೆಸ್ಪಾನ್ಸ್ ಕೂಡ, ಪರ್ಫಾರ್ಮೆನ್ಸ್ ಕೂಡ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Pero